ಆರ್ಎಸ್ಎಸ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡುವ ಸಮಯನಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಪೊಲೀಸರ ಮೇಲೇನೆ ಹಣ ಎರಚಿದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ? ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ಕಾನೂನು ಎಲ್ಲರಿಗೂ ಒಂದು ಅಂತ ಆದ್ರೆ, ಎಲ್ಲರಿಗೂ ಒಂದೇ ಅಂತ ನೀವು ಹೇಳೋದಾದ್ರೆ, ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಮಾಡಿದ್ರಪ್ಪ. ಆ ಕವಾಲಿ ಕಾರ್ಯಕ್ರಮ ಯಾವ ರೀತಿ ಇತ್ತು? ಪೊಲೀಸರ ಮೇಲೇನೆ ಅಲ್ಲಿ ಹಣ ಎರಚಿದ್ರು. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ? ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ? ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಪ್ರಶ್ನೆ ಇದು. ಇವೆಲ್ಲ ಬಂದಾಗ ಆರ್ಎಸ್ಎಸ್ ಅಂತಾರೆ. ಈಗ ಆರ್ಎಸ್ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯವೇ ಇದು ಈ ಸರ್ಕಾರಕ್ಕೆ. ಇವತ್ತು ಹಲವಾರು ಸಮಸ್ಯೆಗಳನ್ನ ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಅನ್ಸ್ಬೇಕು. ಓನ್ಲಿ ಒಂದ್ ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡುತ್ತದೆ. ಈಗ ನನಗೆ ಬೆಳಿಗ್ಗೆ ಯಾರು ಚನ್ನಪಟ್ಟಣ ಫೋನ್ ಮಾಡಿದ್ರು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವ್ದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು. ಇನ್ನು ಆರ್ಎಸ್ಎಸ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡುವ ಸಮಯನಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಪೊಲೀಸರ ಮೇಲೇನೆ ಹಣ ಎರಚಿದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ? ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ಕಾನೂನು ಎಲ್ಲರಿಗೂ ಒಂದು ಅಂತ ಆದ್ರೆ, ಎಲ್ಲರಿಗೂ ಒಂದೇ ಅಂತ ನೀವು ಹೇಳೋದಾದ್ರೆ, ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಮಾಡಿದ್ರಪ್ಪ. ಆ ಕವಾಲಿ ಕಾರ್ಯಕ್ರಮ ಯಾವ ರೀತಿ ಇತ್ತು? ಪೊಲೀಸರ ಮೇಲೇನೆ ಅಲ್ಲಿ ಹಣ ಎರಚಿದ್ರು. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ? ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ? ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಪ್ರಶ್ನೆ ಇದು. ಇವೆಲ್ಲ ಬಂದಾಗ ಆರ್ಎಸ್ಎಸ್ ಅಂತಾರೆ. ಈಗ ಆರ್ಎಸ್ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯವೇ ಇದು ಈ ಸರ್ಕಾರಕ್ಕೆ. ಇವತ್ತು ಹಲವಾರು ಸಮಸ್ಯೆಗಳನ್ನ ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಅನ್ಸ್ಬೇಕು. ಓನ್ಲಿ ಒಂದ್ ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡುತ್ತದೆ. ಈಗ ನನಗೆ ಬೆಳಿಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದ್ರು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವ್ದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು. ಇನ್ನು ಆರ್ಎಸ್ಎಸ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡುವ ಸಮಯನಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಪೊಲೀಸರ ಮೇಲೇನೆ ಹಣ ಎರಚಿದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ? ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ಕಾನೂನು ಎಲ್ಲರಿಗೂ ಒಂದು ಅಂತ ಆದ್ರೆ, ಎಲ್ಲರಿಗೂ ಒಂದೇ ಅಂತ ನೀವು ಹೇಳೋದಾದ್ರೆ, ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಮಾಡಿದ್ರಪ್ಪ. ಆ ಕವಾಲಿ ಕಾರ್ಯಕ್ರಮ ಯಾವ ರೀತಿ ಇತ್ತು? ಪೊಲೀಸರ ಮೇಲೇನೆ ಅಲ್ಲಿ ಹಣ ಎರಚಿದ್ರು. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ? ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ? ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಪ್ರಶ್ನೆ ಇದು. ಇವೆಲ್ಲ ಬಂದಾಗ ಆರ್ಎಸ್ಎಸ್ ಅಂತಾರೆ. ಈಗ ಆರ್ಎಸ್ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯವೇ ಇದು ಈ ಸರ್ಕಾರಕ್ಕೆ. ಇವತ್ತು ಹಲವಾರು ಸಮಸ್ಯೆಗಳನ್ನ ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಅನ್ಸ್ಬೇಕು. ಓನ್ಲಿ ಒಂದ್ ರೀತಿ
ಪರಸ್ಪರ ವಿಶ್ವಾಸದ ಕೊರತೆ ಮೂಡುತ್ತದೆ. ಈಗ ನನಗೆ ಬೆಳಿಗ್ಗೆ ಯಾರು ಚನ್ನಪಟ್ಟಣ ಫೋನ್ ಮಾಡಿದ್ರು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವ್ದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು ಇನ್ನು ಆರ್ಎಸ್ಎಸ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡುವ ಸಮಯಾನ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಪೊಲೀಸರ ಮೇಲೇನೆ ಹಣ ಎರಚಿದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ? ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ಕಾನೂನು ಎಲ್ಲರಿಗೂ ಒಂದು ಅಂತ ಆದ್ರೆ, ಎಲ್ಲರಿಗೂ ಒಂದೇ ಅಂತ ನೀವು ಹೇಳೋದಾದ್ರೆ, ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಮಾಡಿದ್ರಪ್ಪ. ಆ ಕವಾಲಿ ಕಾರ್ಯಕ್ರಮ ಯಾವ ರೀತಿ ಇತ್ತು? ಪೊಲೀಸರ ಮೇಲೇನೆ ಅಲ್ಲಿ ಹಣ ಎರಚಿದ್ರು. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ? ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ? ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಪ್ರಶ್ನೆ ಇದು. ಬಂದಾಗ ಆರ್ಎಸ್ಎಸ್ ಅಂತಾರೆ. ಈಗ ಆರ್ಎಸ್ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯವೇ ಇದು ಈ ಸರ್ಕಾರಕ್ಕೆ. ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಏನ್ ಸಿಗುತ್ತೆ? ಓನ್ಲಿ ಒಂದ್ ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡುತ್ತದೆ. ಈಗ ನನಗೆ ಬೆಳಿಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದ್ರು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವ್ದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು ಇನ್ನು ಆರ್ಎಸ್ಎಸ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡುವ ಸಮಯಾನ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಪೊಲೀಸರ ಮೇಲೇನೆ ಹಣ ಎರಚಿದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ? ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ಕಾನೂನು ಎಲ್ಲರಿಗೂ ಒಂದು ಅಂತ ಆದ್ರೆ, ಎಲ್ಲರಿಗೂ ಒಂದೇ ಅಂತ ನೀವು ಹೇಳೋದಾದ್ರೆ, ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಮಾಡಿದ್ರಪ್ಪ. ಆ ಕವಾಲಿ ಕಾರ್ಯಕ್ರಮ ಯಾವ ರೀತಿ ಇತ್ತು? ಪೊಲೀಸರ ಮೇಲೇನೆ ಅಲ್ಲಿ ಹಣ ಎರಚಿದ್ರು. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ? ಆರ್ಎಸ್ಎಸ್ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ತೀರಿ? ಚನ್ನಪಟ್ಟಣ ಪ್ರಕರಣದಲ್ಲಿ ಯಾಕೆ ಕ್ರಮ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಪ್ರಶ್ನೆ ಇದು. ಬಂದಾಗ